ಸ್ನೇಹಿತರೆ ನಮಸ್ಕಾರ. ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಾರತ ತೀಕ್ಷ್ಣ ಬುದ್ಧಿಗೆ ಹೆಸರುವಾಸಿಯಾದ ರಾಷ್ಟ್ರ. ವಿದೇಶಗಳ ಜೊತೆಗೆ ಯಾವತ್ತೂ ಉತ್ತಮ ಬಾಂಧವ್ಯ ಬೆಸೆಯುವುದು ಭಾರತಕ್ಕೆ ಸಿದ್ಧಿಸಿದ್ದ ಕಲೆ. ಆದರೆ ಭವಿಷ್ಯದ ಯುದ್ಧಗಳ ಬಗ್ಗೆ ಊಹಿಸೋದಕ್ಕೂ ಕೂಡ ಅಸಾಧ್ಯ. ಭಾರತದ ಗಡಿಗಳಿಗೆ ಒತ್ತಿಕೊಂಡಿರುವ ರಾಷ್ಟ್ರಗಳು ಮುಂದೊಂದು ದಿನ ತಿರುಗಿ ಬಿದ್ದಾವು. ಅದರಲ್ಲೂ ಪಾಪಿ ಪಾಕಿಸ್ತಾನವಂತೂ ದಿನಕ್ಕೊಂದು ರೀತಿ ವರ್ತಿಸುತ್ತೆ. ಹಾಗಾಗಿ ಇತರ ರಾಷ್ಟ್ರಗಳ ಕಾರ್ಯ ಚಟುವಟಿಕೆಗಳನ್ನ ಅಂದಾಜಿಸೋದಕ್ಕೆ ಭಾರತ ವಾಯು ನೆಲೆಗಳನ್ನ ದೇಶದ ಹೊರಗೆ ನಿಯೋಜನೆ ಮಾಡಿಕೊಂಡಿದೆ. ಆದರೆ ಈಗ ಆಘಾತಕಾರಿ ವಿಷಯ ಏನಂದ್ರೆ ತಜಕಿಸ್ತಾನದಲ್ಲಿದ್ದ ಭಾರತದ ಸೈನ್ಯವನ್ನ ಹಿಂಪಡೆಯಲಾಗಿದೆ. 2002ರಿಂದ ತಜಕಿಸ್ತಾನದಲ್ಲಿದ್ದ ಭಾರತದ ಐನಿ ವಾಯುನೆಲೆಯು ಮರಳಿ ಗೂಡಿಗೆ ಸೇರಿದೆ. ಮಹತ್ವಪೂರ್ಣವಾದ ವಾಯುನೆಲೆಯನ್ನ ಹಿಂಪಡೆದಿದ್ದು ಭಾರತೀಯರಿಗೆ ಬಹುದೊಡ್ಡ ಹಿನ್ನಡೆಯಾಗಿ ಬಿಟ್ಟಿದೆ. ಭರವಸೆಯ ತಾಣವಾಗಿದ್ದ ಐನಿ ವಾಯುನೆಲೆಯ ಹಿಂಪಡೆಯುವಿಕೆ ಕೋಲಾಹಲವನ್ನೇ ಸೃಷ್ಟಿಸಿದೆ. ಸ್ನೇಹಿತರೆ, ಹಾಗಾದ್ರೆ ಐನಿ ವಾಯುನೆಲೆಯನ್ನ ಯಾಕಾಗಿ ಹಿಂಪಡೆಯಲಾಯಿತು? ಮಹತ್ವಪೂರ್ಣವಾದ ಈ ವಾಯುನೆಲೆಯ ವಿಶೇಷತೆಗಳೇನು? ಭಾರತ ಹಾಗೂ ಶತ್ರು ರಾಷ್ಟ್ರಗಳಿಗೆ ಭವಿಷ್ಯದಲ್ಲಿ ಯುದ್ಧವಾಗುವ ಸಂಭವವಿದೆಯೇ? ಭಾರತದ ಸೇನಾ ಹಿಂಪಡೆಯುವಿಕೆ ಹಿಂದಿನ ಚರಿತ್ರೆಯನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ನೋಡಿ. ತಜಿಕಿಸ್ತಾನ್ ಭಾರತಕ್ಕೆ ಸ್ನೇಹದ ಉಡುಗೊರೆಯಾಗಿ ಐನಿ ವಾಯುನೆಲೆಯನ್ನ ನೀಡಿತ್ತು. ಈ ವಾಯುನೆಲೆಯಿಂದ ಎರಡು ರಾಷ್ಟ್ರಗಳಿಗೂ ಕೂಡ ಉಪಯೋಗವಿತ್ತು. ವಿಪತ್ತು ಪರಿಹಾರ ಮತ್ತು ಮಾನವೀಯ ನೆರವಿಗಾಗಿ ಐಎಎಫ್ ಸಿಬ್ಬಂದಿ ನಿರ್ವಹಿಸುತ್ತಿದ್ದ 2-3 ಭಾರತೀಯ ಮಿಲಿಟರಿ ಹೆಲಿಕಾಪ್ಟರ್ಗಳು ಅಲ್ಲಿ ನೆಲೆಗೊಂಡಿದ್ದವು. 2001ರಲ್ಲಿ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಸ್ವಾಧೀನದ ನಂತರ ಭಾರತವು ತನ್ನದೇ ಪ್ರಜೆಗಳನ್ನ ಸ್ಥಳಾಂತರಿಸುವ ಸಮಯದಲ್ಲಿ ವಾಯುನೆಲೆಯನ್ನ ವ್ಯಾಪಕವಾಗಿ ಬಳಸಿಕೊಂಡಿತ್ತು. ವಿಶೇಷ ಅಂದ್ರೆ ಐನಿ ಗ್ರಾಮದ ಹೆಸರಿನಿಂದಾಗಿ ಈ ವಾಯುನೆಲೆ ಐನಿ ವಾಯುನೆಲೆ ಅಂತಾನೆ ಪ್ರಸಿದ್ಧವಾಯಿತು. ಇದು ತಜಕಿಸ್ತಾನ್ ರಾಜಧಾನಿ ದುಶಾನ್ಬೆಯ ಪಶ್ಚಿಮದಲ್ಲಿದೆ. ಸುಮಾರು 2 ದಶಕಗಳಿಂದ ಭಾರತ ಮತ್ತು ತಜಕಿಸ್ತಾನ್ ಒಟ್ಟಾಗಿ ಸೇನೆಯನ್ನ ನಿರ್ವಹಿಸ್ತಾ ಇತ್ತು. ತಜಕಿಸ್ತಾನ್ ಗುತ್ತಿಗೆಯ ಆಧಾರದಲ್ಲಿ ಈ ವ್ಯವಸ್ಥೆಯನ್ನ ಆಯೋಜನೆಗೊಳಿಸಿತ್ತು. 2021ರಲ್ಲಿ ತಜಕಿಸ್ತಾನವು ಭಾರತಕ್ಕೆ ತನ್ನ ಕಪಟ ಬುದ್ಧಿಯನ್ನ ತೋರಿಸಿಬಿಡ್ತು. ನಿಮ್ಮ ಗುತ್ತಿಗೆಯನ್ನ ವಿಸ್ತರಿಸೋದಕ್ಕಾಗಲ್ಲ ಅಂತ ಕಟುವಾಗಿ ತಿಳಿಸಿತು. ಸ್ವಾಭಿಮಾನಿ ಭಾರತ ಅಲ್ಲಿ ನಿಯೋಜಿಸಲಾದ ಸಿಬ್ಬಂದಿ ಮತ್ತು ಉಪಕರಣಗಳನ್ನ ಹಿಂಪಡೆಯಿತು. ಮರ್ಯಾದೆಯೇ ಇಲ್ಲದ ಜಾಗದಲ್ಲಿ ತಲೆ ಹಾಕ್ಲೇಬಾರದು ಅನ್ನುವ ತರ ಭಾರತ ತನ್ನನ್ನ ತಿರಸ್ಕರಿಸಿದ ಜಾಗದಲ್ಲಿ ಕ್ಷಣಕಾಲ ನಿಲ್ಲೋದು ಇಲ್ಲ. 2022ರಲ್ಲಿಯೇ ಪೂರ್ಣ ವಾಯುನೆಲೆಯನ್ನ ಮರಳಿ ರಾಷ್ಟ್ರಕ್ಕೆ ತಂದು ಬಿಡ್ತು. ಆದ್ರೆ 2022ರಿಂದ ಇಲ್ಲಿವರೆಗೆ ಈ ಮಾಹಿತಿ ತುಂಬಾನೇ ಗೌಪ್ಯವಾಗಿತ್ತು. ಸ್ನೇಹಿತರೆ, ಸುಮಾರು 2 ದಶಕಗಳಷ್ಟು ಕಾಲ ಭಾರತೀಯ ಸೈನ್ಯ ತಜಕಿಸ್ತಾನದಲ್ಲಿತ್ತು. ಭಾರತದ ಸೈನ್ಯ ತನ್ನೊಂದಿಗೆ ತಂಟೆ ಮಾಡಲ್ಲ ಅನ್ನೋದು ತಜಕಿಸ್ತಾನಕ್ಕೂ ಕೂಡ ಗೊತ್ತಿತ್ತು. ಪರಸ್ಪರ ನಂಬಿಕೆ 2 ರಾಷ್ಟ್ರಗಳಲ್ಲೂ ಕೂಡ ಗಟ್ಟಿಯಾಗೇ ಇತ್ತು. ಭಾರತದ ಜೊತೆಗಿನ ತಜಕಿಸ್ತಾನದ ಸಂಬಂಧ ಕೂಡ ಸೌಹಾರ್ದಯುತವಾಗಿತ್ತು. ಆದರೆ ಇದೇ ಭಾರತದ ಬಗ್ಗೆ ಕಿಡಿಕಾರುವ ರಾಷ್ಟ್ರಗಳಿಗೆ ತಲೆಬಿಸಿಯ ಕಾರಣವಾಗುತ್ತೆ. ರಷ್ಯಾ ಹಾಗೂ ಚೀನಾ ಭಾರತದ ವಾಯುನೆಲೆಯನ್ನ ತಜಕಿಸ್ತಾನದಿಂದ ಹೊರದೂಡಬೇಕು ಅಂತ ಸುಮಾರು ವರ್ಷಗಳಿಂದ ತಜಕಿಸ್ತಾನಕ್ಕೆ ಒತ್ತಡ ಹೇರ್ತಾ ಇತ್ತು. ಇದನ್ನ ಭಾರತ ಮನಗಂಡು ತಜಕಿಸ್ತಾನ ಸೂಚನೆ ಕೊಟ್ಟ ಕೂಡಲೇ ಕಾರ್ಯನಿರ್ವಹಿಸಿತು. ಆದರೆ ಭಾರತದ ಸೈನ್ಯ ಅಲ್ಲಿಂದ ಖಾಲಿಯಾದ ಕೆಲವೇ ದಿನಗಳಲ್ಲಿ ರಷ್ಯಾ ಸೈನ್ಯವು ಆ ಪ್ರದೇಶವನ್ನ ಆವರಿಸಿದೆ. ರಷ್ಯಾ ಮೊದಲೇ ಈ ಯೋಜನೆಯನ್ನ ಹಾಕಿಕೊಂಡೇ ಭಾರತದ ಸೈನ್ಯವನ್ನ ಓಡಿಸುವ ಪ್ಲಾನ್ ಮಾಡಿತ್ತು. ರಷ್ಯಾ ಭಾರತದ ಎಷ್ಟೇ ಆಪ್ತ ದೇಶವಾಗಿದ್ರೂ ಕೂಡ ಕೆಲವೊಂದು ನಿರ್ಧಾರಗಳನ್ನ ತನ್ನ ಸ್ವಾರ್ಥಕ್ಕೋಸ್ಕರ ತೆಗೆದುಕೊಳ್ಳುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ರಷ್ಯಾದ ಈ ನಿರ್ಧಾರದಿಂದ ತಜಕಿಸ್ತಾನ ಗಡಗಡ ನಡುಗಿಬಿಟ್ಟಿದೆ. 1991ರಲ್ಲಿ ಸೋವಿಯತ್ ಒಕ್ಕೂಟ ಕುಸಿದ ನಂತರ ತಜಕಿಸ್ತಾನ ಸ್ವತಂತ್ರ ರಾಷ್ಟ್ರವಾಗುತ್ತೆ. ತಜಕಿಸ್ತಾನವನ್ನ ರಾಷ್ಟ್ರವನ್ನಾಗಿ ಗುರುತಿಸಿದ ಮೊದಲ ದೇಶ ಭಾರತ. ಈ ಸಂಬಂಧವನ್ನ ಬೆಸೆಯುವುದಕ್ಕೆ 2002ರಲ್ಲಿ ಭಾರತದ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ತಜಕಿಸ್ತಾನದೊಂದಿಗೆ ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಿತ್ತು. ಅದರಲ್ಲಿ ವ್ಯಾಪಾರ ವ್ಯವಹಾರದ ಜೊತೆಗೆ ಭಾರತವು ತಜಕಿಸ್ತಾನದಲ್ಲಿರುವ ಫಾಕ್ರೋರ್ ವಾಯುನೆಲೆ ಅಭಿವೃದ್ಧಿಗೆ ಸಹಾಯ ಮಾಡುವ ಅಂಶವೂ ಇತ್ತು. ಈ ಕೆಲಸವನ್ನ ಭಾರತ ಸಮರ್ಥವಾಗಿ ಮಾಡುತ್ತಾ ಬರುತ್ತೆ. ವಿದೇಶಾಂಗ ಸಚಿವಾಲಯದಿಂದ ಹಣಕಾಸು ನೆರವು ಪಡೆದ ಈ ಯೋಜನೆಗೆ ಆಗಿನ ಭಾರತದ ರಕ್ಷಣಾ ಸಚಿವ ಜಾರ್ಜ್ ಫರ್ನಾಂಡಿಸ್ ಬಲವಾಗಿ ಬೆಂಬಲ ನೀಡುತ್ತಾರೆ. ಮಾತ್ರವಲ್ಲದೆ ರಾಷ್ಟ್ರೀಯ ಭದ್ರತೆ ಸಲಹೆಗಾರ
ಅಜಿತ್ ದೋವಲ್ ಮತ್ತು ಮಾಜಿ ವಾಯುಪಡೆ ಮುಖ್ಯಸ್ಥ BS ಧನೋವಾ ವಾಯುನೆಲೆಯನ್ನ ಸ್ಥಾಪಿಸುವಲ್ಲಿ ತುಂಬಾನೇ ಶ್ರಮ ಪಟ್ಟಿದ್ರು. ವಾಯುನೆಲೆಯ ನಿರ್ಮಾಣಕ್ಕಾಗಿ ಭಾರತ ಸರ್ಕಾರವು ಗಡಿ ರಸ್ತೆಗಳ ಸಂಸ್ಥೆ ಜೊತೆಗೆ ಖಾಸಗಿ ಗುತ್ತಿಗೆದಾರರನ್ನ ಕೂಡ ನೇಮಿಸಿಕೊಳ್ಳುತ್ತೆ. ತಜಿಕಿಸ್ತಾನದಲ್ಲಿ ವಾಯುನೆಲೆಯನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಮತ್ತು ಮೇಲ್ದರ್ಜೆಗೇರಿಸೋದಕ್ಕೆ ಭಾರತ ಸರ್ಕಾರ ಸುಮಾರು $100 ಮಿಲಿಯನ್ ಖರ್ಚು ಮಾಡುತ್ತೆ. ಭಾರತವು ಗಿಸ್ಸಾರ್ನಲ್ಲಿರುವ ವಾಯುನೆಲೆಯನ್ನ 3200 ಮೀಟರ್ಗಳಿಗೆ ವಿಸ್ತರಣೆ ಮಾಡುತ್ತೆ. ಇದರಿಂದ ವಿಮಾನಗಳಿಗೆ ಬೆಂಬಲ ಸೌಲಭ್ಯ ದೊರಕುತ್ತೆ. ಇದು ವಿಮಾನಗಳ ಹ್ಯಾಂಗರ್ಗಳು, ಕೂಲಂಕುಷ ಪರೀಕ್ಷೆ ಮತ್ತು ಇಂಧನ ತುಂಬುವ ಸಾಮರ್ಥ್ಯವನ್ನ ಸಹ ಅಭಿವೃದ್ಧಿಪಡಿಸಿತು. ಸುಮಾರು 1 ದಶಕದ ಹಿಂದೆ ಭಾರತೀಯ ಸೇನೆಯು ಐನಿ ವಾಯುನೆಲೆಯಲ್ಲಿ ಸುಖೋಯ್ 30 MKI ಯುದ್ಧ ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳನ್ನು ತಾತ್ಕಾಲಿಕವಾಗಿ ನಿಯೋಜನೆ ಮಾಡುತ್ತೆ. ಕೆಲವೊಮ್ಮೆ ಭಾರತ 200 ಭಾರತೀಯ ಮಿಲಿಟರಿ ಸಿಬ್ಬಂದಿಗಳನ್ನ ಸೇನೆ ಮತ್ತು ವಾಯುಪಡೆಯವರನ್ನ ತಜಿಕಿಸ್ತಾನದ ವಾಯುನೆಲೆಯಲ್ಲಿ ಇರಿಸ್ತಾ ಇತ್ತು. 2021ರಲ್ಲಿ ತಾಲಿಬಾನ್ ಸ್ವಾಧೀನದ ನಂತರ ಭಾರತವು ಅಫ್ಘಾನಿಸ್ತಾನದಿಂದ ತನ್ನ ಪ್ರಜೆಗಳು ಮತ್ತು ಅಧಿಕಾರಿಗಳನ್ನ ಸ್ಥಳಾಂತರಿಸಲು ಐನಿ ವಾಯುನೆಲೆಯನ್ನ ಬಳಸಿತ್ತು. ಸ್ನೇಹಿತರೆ, ಐನಿಯಲ್ಲಿದ್ದ ವಾಯುನೆಲೆ ತುಂಬಾನೇ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇತ್ತು. ಇದು ತಜಿಕಿಸ್ತಾನ ಮತ್ತು ಭಾರತದ ಸ್ನೇಹದ ಸೂಚಕವೂ ಆಗಿರುತ್ತೆ. ಈ ವಾಯುನೆಲೆ 2 ಮಿತ್ರ ರಾಷ್ಟ್ರಗಳಿಗೆ ಬಲವಾಗಿ ನಿಂತಿತ್ತು. ಆದರೆ ಕೊನೆಗೆ ಕುತಂತ್ರಕ್ಕೆ ಬಲಿಯಾಗಿ ಹಿಂಪಡುವಿಕೆಯ ನಿರ್ಧಾರಕ್ಕೆ ಒಳಗಾಗಿ ಬಿಡಿತು. ಇದರಿಂದ ಭಾರತಕ್ಕೆ ತುಂಬಲಾರದ ನಷ್ಟ ಉಂಟಾಗಲಿದೆ. ವಿದೇಶದಲ್ಲಿರುವ ಮೊದಲ ಭಾರತೀಯ ಸೈನ್ಯ ಅಂತಾನೆ ಹೆಗ್ಗಳಿಕೆಗೆ ಪಾತ್ರವಾಗಿದ್ದ ಸೈನ್ಯ ಐನಿ ವಾಯುನೆಲೆಯಲ್ಲಿತ್ತು. ಭಾರತಕ್ಕೆ ತಜಿಕಿಸ್ತಾನದ ಐನಿ ವಾಯುನೆಲೆ ತಂತ್ರಾತ್ಮಕವಾಗಿ ಮತ್ತು ಭದ್ರತಾ ದೃಷ್ಟಿಯಿಂದ ಪ್ರಮುಖವಾಗಿತ್ತು. ಇದು ಕೇವಲ ಒಂದು ವಾಯುನೆಲೆ ಮಾತ್ರವಲ್ಲ, ಮಧ್ಯ ಏಷ್ಯಾದಲ್ಲಿ ಭಾರತದ ಭೌಗೋಳಿಕ, ರಾಜಕೀಯ ಮತ್ತು ರಕ್ಷಣಾತ್ಮಕ ಪ್ರಭಾವ ವಿಸ್ತರಿಸಲು ಸಹಾಯ ಮಾಡಿದ ಮಹತ್ವದ ಕೇಂದ್ರವಾಗಿತ್ತು. ಐನಿ ವಾಯುನೆಲೆ ತಜಿಕಿಸ್ತಾನ್ನ ರಾಜಧಾನಿ ದುಶಾಂಬೆ ನಗರದಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿತ್ತು. ಅಫ್ಘಾನಿಸ್ತಾನ ಗಡಿಯಿಂದ ಕೇವಲ 100 ಕಿಲೋಮೀಟರ್ ಅಂತರದಲ್ಲಿ ಕೂಡ ಇತ್ತು. ಇದರಿಂದಾಗಿ ಭಾರತಕ್ಕೆ ಅಫ್ಘಾನಿಸ್ತಾನ, ಪಾಕಿಸ್ತಾನ ಮತ್ತು ಚೀನಾ ಗಡಿಗಳ ಮೇಲಿನ ವಾಯು ಮಾರ್ಗಗಳ ಮೇಲ್ವಿಚಾರಣೆ ಸಾಧ್ಯವಾಗುತ್ತೆ. ಮಧ್ಯ ಏಷ್ಯಾದ ಪ್ರಮುಖ ಪ್ರದೇಶಗಳಲ್ಲಿ ಗುಪ್ತಚರ ಚಟುವಟಿಕೆಗಳನ್ನ ಮತ್ತು ವಾಯು ಮಾಹಿತಿಯನ್ನ ಸಂಗ್ರಹಣೆಯನ್ನ ಸುಲಭವಾಗಿ ಮಾಡೋದಕ್ಕೆ ಇದು ಸಹಕಾರಿಯಾಗಿತ್ತು. ಭಾರತವು ತನ್ನ ಪ್ರಭಾವವನ್ನ ಚೀನಾ ಮತ್ತು ಪಾಕಿಸ್ತಾನ ನಡುವಿನ ಪ್ರದೇಶಗಳಲ್ಲಿ ಸಮತೋಲನ ಸಾಧಿಸೋದಕ್ಕೆ ಕೂಡ ಬಳಸಿತ್ತು. ಭಾರತಕ್ಕೆ ಪಾಕಿಸ್ತಾನ ಮತ್ತು ಚೀನಾ ಎರಡೂ ಕೂಡ ಶತ್ರು ರಾಷ್ಟ್ರಗಳು. ಯಾವಾಗ ಎಷ್ಟು ಹೊತ್ತಿಗೆ ಈ ರಾಷ್ಟ್ರಗಳು ತಿರುಗಿ ಬೀಳುತ್ತವೆ ಅನ್ನೋದನ್ನು ಹೇಳೋದಕ್ಕೆ ಅಸಾಧ್ಯ. ತಜಿಕಿಸ್ತಾನದ ವಾಯುನೆಲೆ ಭಾರತದ ಪಾಕಿಸ್ತಾನದ ಉತ್ತರ ಭಾಗವನ್ನು ಆವರಿಸೋದಕ್ಕೆ ತಂತ್ರಾತ್ಮಕ ವಲಯವಾಗಿತ್ತು. ಚೀನಾದ ಪಶ್ಚಿಮ ಭಾಗ ಅಂದರೆ ಶಿನ್ಜಿಯಾಂಗ್ ಪ್ರಾಂತ್ಯ ಹತ್ತಿರವಿರೋದ್ರಿಂದ ಚೀನಾದ ಚಲನವಲನಗಳನ್ನು ವೀಕ್ಷಣೆ ಮಾಡೋದಕ್ಕೆ ಕೂಡ ಈಗಾಗಲೇ ಹೇಳಿರುವಂತೆ ಐನಿ ವಾಯುನೆಲೆ ಭಾರತದ ಮಧ್ಯ ಏಷ್ಯಾದಲ್ಲಿನ ಮೊದಲ ಸೈನ್ಯವಾಗಿದೆ. ಇದರಿಂದಾಗಿ ರಷ್ಯಾ ಮತ್ತು ಚೀನಾ ಪ್ರಭಾವವಿದ್ದ ಪ್ರದೇಶದಲ್ಲಿ ತನ್ನ ಸ್ವತಂತ್ರ ರಕ್ಷಣಾತ್ಮಕ ಮೈಲಿಗಲನ್ನ ಭಾರತ ಇಟ್ಟುಬಿಟ್ಟಿತ್ತು. ಇದು ಬಲಿಷ್ಠ ರಾಷ್ಟ್ರಗಳಾದ ರಷ್ಯಾಗೆ ನುಂಗಿಕೊಳ್ಳಲಾಗದ ತುತ್ತಾಗಿತ್ತು. ಆದರೆ ಭಾರತ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಮಧ್ಯ ಏಷ್ಯಾದ ರಾಷ್ಟ್ರಗಳೊಂದಿಗೆ ಸೈನಿಕ, ಆರ್ಥಿಕ ಮತ್ತು ತಾಂತ್ರಿಕ ಸಂಬಂಧಗಳನ್ನ ಮತ್ತಷ್ಟು ಗಾಢಗೊಳಿಸಿತು. ಈ ವಾಯುನೆಲೆ ಫಾರ್ವರ್ಡ್ ಆಪರೇಟಿಂಗ್ ಬೇಸ್ ಆಗಿ ಕಾರ್ಯನಿರ್ವಹಿಸುತ್ತೆ. ಉಗ್ರಗಾಮಿ ಚಟುವಟಿಕೆಗಳನ್ನ ಸದೆಬಡಿಯೋದಕ್ಕೆ ಐನಿ ವಾಯುನೆಲೆ ಸಹಾಯ ಮಾಡ್ತಾ ಇತ್ತು. ಮಧ್ಯ ಏಷ್ಯಾದ ಉಗ್ರಗಾಮಿ ಚಟುವಟಿಕೆಗಳು, ಹಕ್ಕಾನಿ ನೆಟ್ವರ್ಕ್, ತಾಲಿಬಾನ್, ಐಸಿಸ್ ಮುಂತಾದವುಗಳ ಚಟುವಟಿಕೆಗಳ ಮೇಲೆ ನೇರ ವಾಯು ನಿಗಾವಣೆ ವಹಿಸ್ತಾ ಇತ್ತು. ಡ್ರೋನ್ಗಳ ಬಳಕೆ, ಗುಪ್ತಚರ ಮಾಹಿತಿ ಸಂಗ್ರಹಣೆ ಮತ್ತು ಸಂವಹನದ ಮೇಲೆ ಕೂಡ ಗಮನ ಹರಿಸ್ತಾ ಇತ್ತು. ಭಾರತದ ಭದ್ರತೆಗೆ ಅಪಾಯವಾಗುವ ಮುನ್ನವೇ ಮಾಹಿತಿ ಸಂಗ್ರಹಣೆ ಮತ್ತು ಪ್ರತಿಕ್ರಿಯೆ ನೀಡುವ ಸಾಮರ್ಥ್ಯ ಇದರಿಂದಾಗಿ ಹೆಚ್ಚಾಗಿತ್ತು. ಭಾರತದ ರಕ್ಷಣೆಗೆ ಈ ಪುಟ್ಟ ವಾಯುನೆಲೆ ತುಂಬಾನೇ ಅಗತ್ಯವಾಗಿತ್ತು. ಸ್ನೇಹಿತರೆ, ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದರೆ ತಜಿಕಿಸ್ತಾನ್ ಮತ್ತು ಮಧ್ಯ ಏಷ್ಯಾದ ರಾಷ್ಟ್ರಗಳು ತೈಲ, ಅನಿಲ ಮತ್ತು ಖನಿಜ ಸಂಪತ್ತುಗಳಿಂದ ಸಮೃದ್ಧವಾದಂಥ ರಾಷ್ಟ್ರಗಳು. ಎನರ್ಜಿ ಮಾರ್ಗಗಳು ಮತ್ತು ಪೈಪ್ಲೈನ್ ಯೋಜನೆಗಳ ಮೇಲೆ ಭಾರತ ವಾಯುನೆಲೆ ಮೂಲಕ ಕಣ್ಣಿಟ್ಟುಕೊಳ್ತಾ ಇತ್ತು. ಈ ಪ್ರದೇಶದ ಮೇಲೆ ಚೀನಾ ಪ್ರಭಾವಕ್ಕೆ ಸೆಡ್ ಹೊಡೆದು ನಿಲ್ಲೋದಕ್ಕೆ ಸಾಧ್ಯವಾಗಿತ್ತು. ಈಗ ಭಾರತದ ಸೈನ್ಯ ಮರಳಿ ತಾಯ್ನಾಡನ್ನ ಸೇರಿರೋದ್ರಿಂದ ಇದೆಲ್ಲವೂ ಅಸಾಧ್ಯವಾಗಿದೆ. ಸುಮಾರು 25 ವರ್ಷಗಳಿಂದ ರಕ್ಷಣೆ ನೀಡ್ತಾ ಇದ್ದ ಭದ್ರಕೋಟೆ ಮುರಿದು ಬಿದ್ದಂತಾಗಿದೆ. ಹಾಗಾಗಿ ಇದನ್ನ ಲಾಭವಾಗಿ ಶತ್ರು ರಾಷ್ಟ್ರಗಳು ಬಳಸುವ ಸಾಧ್ಯತೆ ಹೆಚ್ಚಾಗಿದೆ. ಭವಿಷ್ಯದಲ್ಲಿ ಮಧ್ಯ ಏಷ್ಯಾದಲ್ಲಿ ಉಗ್ರಗಾಮಿ ಚಟುವಟಿಕೆಗಳು ಮಿತಿಮೀರಿ ಬೆಳೆಯುವ ಸೂಚನೆಗಳಿವೆ. ರಷ್ಯಾ ಭಾರತೀಯ ಸೈನ್ಯ ಜಾಗ ಖಾಲಿ ಮಾಡ್ತಾ ಇದ್ದಂತೆಯೇ ತನ್ನ 201ನೇ ಸೈನ್ಯ ದಳವನ್ನ ಇಲ್ಲಿ ಇರಿಸಿಕೊಂಡಿದೆ.
ರಷ್ಯಾ ಚತುರತೆಯಿಂದ ಭಾರತೀಯ ಸೈನ್ಯವನ್ನ ಹೊರಗಟ್ಟಿದೆ. ಆದರೆ ಚೀನಾ ಕೂಡ ಇದಕ್ಕೆ ಕುಮ್ಮಕ್ಕು ನೀಡಿದಂತೆ ಭಾಸವಾಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಚೀನಾ ತಜಿಕಿಸ್ತಾನ್ನಲ್ಲಿ ಸೈನಿಕ ವೀಕ್ಷಣಾ ಕೇಂದ್ರ ಮತ್ತು ಸೀಮಾ ನೆಲೆಗಳು ಸ್ಥಾಪಿಸಿದೆ. ಸದ್ಯ ಈ ರೀತಿಯ ಬೆಳವಣಿಗೆ ಆಗಿರೋದ್ರಿಂದ ಮುಂದೆ ಪರಿಣಾಮಗಳು ಯಾವ ರೀತಿ ವ್ಯಕ್ತವಾಗಬಹುದು ಅಂತ ಜಾಗತಿಕ ಮಟ್ಟದಲ್ಲಿ ಚರ್ಚೆಗಳು ನಡೀತಾ ಇದೆ. ತಂತ್ರಜ್ಞಾನ ಮುಂದುವರೆದಿರುವ ಕಾರಣ ಭಾರತಕ್ಕೆ ಈ ವಾಯುನೆಲೆ ತಪ್ಪಿ ಹೋದರೂ ಇನ್ನಷ್ಟು ಮಾರ್ಗಗಳಿವೆ. ಇರಾನ್ನ ಚಾಬಾರ್ ಬಂದರು ಮೂಲಕ ಮಧ್ಯ ಏಷ್ಯಾದ ಸಂಪರ್ಕ ವಿಸ್ತರಣೆಯನ್ನ ಮಾಡಿಕೊಳ್ಳಬಹುದು. ಒಮಾನ್ ಅಥವಾ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ನೌಕಾ ನೆಲೆಗಳ ವಿಸ್ತರಣೆ ಮಾಡಬಹುದು. ಡ್ರೋನ್ ಆಧಾರಿತ ಉಪಗ್ರಹ ನಿಗಾ ವ್ಯವಸ್ಥೆಗಳನ್ನ ಬಲಪಡಿಸುವಲ್ಲಿಯೂ ಯೋಚಿಸಬಹುದು. ಬಲಿಷ್ಠವಾದ ನಮ್ಮ ಭಾರತ ರಷ್ಯಾ ಹಾಗೂ ಚೀನಾಗೆ ಟಕ್ಕರ್ ನೀಡೋದಕ್ಕೆ ಯಾವ ಹಾದಿಯನ್ನ ಆರಿಸುತ್ತೆ ಅನ್ನೋದು ಕುತೂಹಲದ ಪ್ರಶ್ನೆ. ಭಾರತಕ್ಕೆ ಇರುವ ಆಯ್ಕೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.